ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗಾಯಿತೆ ಪರಸಂಗಾಯಿತೆ ಮೋಹಾವ ತೋರಿದೋಳ ಪರಸಂಗಾಯಿತೆ ಪರಸಂಗಾಯಿತೆ. ನಮಸ್ಕಾರ ವೀಕ್ಷಕರೇ, ಗಿರೀಶ್ ಕರಡಿಗುಡ್ಡನ್ನ ಆ ಕೊಲೆಯ ಪರಸಂಗ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಆತ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ. ಗಿರೀಶ್ ಕರಡಿಗುಡ್ಡ ಅಂಥೇಳಿ ಗರಗಿನ ಅಲ್ಲಿ ನಿವಾಸಿ ಆತ. JSS ಕಾಲೇಜಿನಲ್ಲಿ ಓದಿದವರು, ಸ್ನೇಹಜೀವಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲ್ಲ. ಹಾಗೆ 3 ಮಕ್ಕಳ ತಂದೆ. ನಿನ್ನೆ ಆತನನ್ನು ಮಧ್ಯಾಹ್ನ ಮನೆಯಲ್ಲೇ ಕೊಚ್ಚಿ ಕೊಲೆ ಮಾಡಲಾಗಿದೆ. ಚಾಕು ಚೂರಿ ಸಂಸ್ಕೃತಿ ಒಂದೆಡೆ ದೂರ ಆಗ್ತಾ ಇದ್ರೆ ಒಂದೆಡೆ ಹತ್ತಿರ ಆಗ್ತಾ ಇದೆ. ವಿಶೇಷವಾಗಿ ಯಾರ ಹೇಳ್ತಾ ಇದ್ರು, ಈಗ ಜಾತ್ರೆ ಶುರುವಾಗೋಣ ಹಿಂಗೆ ಹೆಣಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ, ಇದು ಒಂದು ಕರ್ಮ ಅಂತ ಹೇಳಿ ಮಂಜು ಅನ್ನೋರು. ಅದು ಏನೇ ಇರಲಿ, ಈಗ ಗೋಪಾಲ್ ಬೇಗೌಡ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಬೆರಳಚ್ಚಿ ತಜ್ಞ ಬಂದಿದ್ದಾರೆ, ಹಾಗೆ ಶ್ವಾನದಳ ಬಂದಿದೆ. ಇಲ್ಲಿ ಇನ್ಸ್ಪೆಕ್ಟರ್ ಅವರು ಅದ್ಭುತವಾಗಿ ಒಂದು ತಂಡವನ್ನು ರಚನೆ ಮಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಬಲೆಯನ್ನು ಬೀಸಿದ್ದಾರೆ. ಹಾಗೆ ಕೇಳ್ತಾ ನಾವು ಹೇಳಿದ್ವಿ, ಈ ಕೊಲೆಗೆ ಏನು ರಿಯಲ್ ಎಸ್ಟೇಟ್ ಕಾರಣನ ಅಥವಾ ಹಣಕಾಸು ಕಾರಣನ, ಯಾರು ಕೂಡ ಉಪದ್ರವ ಅಂದರೆ ಈಗ ನಿರುಪದ್ರವಿ ಈತ ಹಿಂಗ್ಯಾಕಾಯಿತು, ಮನೆಗೆ ಹೋಗಿ ಈ ಪರಿ ಭೀಕರವಾಗಿ ಕೊಲ್ಲಿಕ್ಕೆ ಕಾರಣ ಏನು ಅಂದಾಗ ಒಂದಿಷ್ಟು ಆಕಾಶವಾಣಿ, ನಾನು ಹೇಳ್ತೇನೆ ಒಂದಿಷ್ಟು ಆಕಾಶವಾಣಿ ಗೊತ್ತಿಲ್ಲ. ಪರಸಂಗದ ಗೆಂಡೆ ತಿಮ್ಮ ಸಿನಿಮಾದಲ್ಲಿ ಒಂದು ಹಾಡನ್ನು ಗರುಡ ಕೇಳಿಸ್ತದೆ, ನೋಟದಾಗೆ ನಗೆಯ ಮಿಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗ ಐತೆ. ಅಲ್ಲಿ ಆಕೆ ಸತ್ರೆ ಇಲ್ಲಿ ಯಾವುದೋ ಒಂದು ಚಟದ ಒಂದು ಮಾತು ಕೇಳ್ತಾ ಇದೆ. ಆ ಚಟಕ್ಕೇರಿಸಿತು ಅಂತ ಕೇಳ್ತಾ ಇದ್ದಾರೆ. ಮುಂದೆ ಅದು ತನಿಖೆ ನಂತರ ಸಂಪೂರ್ಣ ಸತ್ಯ ಹೊರಗೆ ಬರಬೇಕು. ಈಗ ಈ ಗರಗ್ ಪೊಲೀಸ್ ಠಾಣೆ ಏನಿದೆಯಲ್ಲ, ಅದರ ಕೂಗಳತೆ ಒಂದು 100-200 ಫೀಟ್ನಲ್ಲೇ ಈ ಕೊಲೆ ಆಗೋದಕ್ಕೆ ಗರಗಿನ ಜನ ಭಯ ಪಡ್ತಾ ಇದ್ದಾರೆ. ಏನೇ ಇರಲಿ, ಕೈಯಲ್ಲಿ ಅನ್ನ ಸಿಗಲಿ, ತಟ್ಟೆ ಇರಲಿ, ಚಾಕು ಚೂರಿ ಬೇಡ ಅಂತ ಹೇಳ್ತಾ ಈ ಹಾಡು. ಹಾಗೆ ಇದಕ್ಕೆ ಮೂಲ ಕಾರಣ ಈಗೇನು ಗರುಡ ಹೇಳಿದೆಯಲ್ಲ, ಕೊಂಚ ಆ ಆ್ಯಂಗಲ್ನಿಂದ ಕೂಡ ತನಿಖೆ ಮಾಡಿದರೆ, ಯಾಕಂದರೆ 3 ಬಾರಿ ಕಿರಿಕಾಗಿದ್ದಾವೆ ಅಂತೇಳಿ ನೋಡಲಿ, ಸತ್ಯ ಹೊರಗೆ ಬರಲಿ. ಯಾಕಂದರೆ ಸತ್ಯಮೇವ ಜಯತೆ. ಏ ಅಣ್ಣ, ಒಳ್ಳೆ ಕಾಡ್ತೀರಪ್ಪ ನೀವು ಕರೆನ. ತಡಿ ಏ ಹೋಗ್ಬಿಡ, ಮುಂದೆ ಹೋಗ್ಬಿಡ. ಇವತ್ತು ಸಂಜೆ
ನಮ್ಮ ಗದಗ ಠಾಣಾ ವ್ಯಾಪ್ತಿ ಒಬ್ಬರದು ಮರ್ಡರ್ ಆಗಿದ್ದ ಮಾಹಿತಿ ಬಂತು. ಸಂಬಂಧಪಟ್ಟಂಗೆ ಅವ್ರ ಹೆಸರು ಗಿರೀಶ್ ಕರಡಿಗುಡ್ ಅಂತೇಳಿ, ಸುಮಾರು 40-50 ವರ್ಷ ಏಜ್ ಇದೆ. ಅವ್ರ ಮನೆಯಲ್ಲಿನ ಅವ್ರಿಗೆ ಸ್ಟ್ಯಾಪ್ ಮಾಡಿ ಇಂಜರಿಂದ ಅಲ್ಲೇ ಬ್ಲೀಡಿಂಗ್ ಆಗಿ ಮರ್ಡರ್ ಆಗಿದೆ. ಈ ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೀವಿ. ರೀಸನ್ ಈಗಲೇ ಏನು ಗೊತ್ತಾಗಿಲ್ಲ ನಮಗೆ. ನಾವು ಮುಂದೆ ತನಿಖೆಯಲ್ಲಿ ನೋಡಿ ಈಗ ಶಾರ್ಪ್ ಆಬ್ಜೆಕ್ಟ್ ಯೂಸ್ ಆಗಿದ್ದಾವೆ. ಇದು ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ. ಶಾರ್ಪ್ ಆಬ್ಜೆಕ್ಟ್ ಯೂಸ್ ಮಾಡಿದ್ದಾರೆ. ಸರ್ ಇದು ನೋಡಿದ್ರಲ್ಲ ಘಟನೆ, ಒಬ್ಬರು ಹೊಡೆದಿರೋದ ಇಲ್ಲ, ಆ ರೀತಿ ಹೇಳೋಕ್ಕಾಗಲ್ಲ ನಮಗೆ. ತನಿಖೆಯಲ್ಲಿ ನಾವು ಡೀಟೇಲ್ ಆಗಿ ಹೋಗಿಂದ ಗೊತ್ತಾಗೋದು. ಡಾಕ್ಸ್ಕೊಂಡು ಓನ್ಲಿ ಮೂಮೆಂಟ್ ಗೊತ್ತಾಗುತ್ತೆ ಯಾವ ಕಡೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಿದ್ವಿ. ಬಟ್ ಅವ್ರು ಹಿತ್ತಲ ಬಾಗಿಲಿಂದ ಹೋಗ್ಯಾರ ಅಂತ ಹೇಳ್ತಾರೆ. ಡೋರ್ ಓಪನ್ ಇತ್ತು ಸರ್, ಡೋರ್ ಹಿಂದಿನ ಡೋರ್ ಓಪನ್ ಇತ್ತು ಸರ್. ಹೋಗಿದ್ದು ಚಪ್ಪಲ್ ಬಿಟ್ಟು ಹೋಗಿದ್ದಾರೆ ಅವರು. ಅದು ಸಂಬಂಧಪಟ್ಟಂಗೆ ನಾವು ತನಿಖೆಯಲ್ಲಿ ಡೀಟೇಲಾಗಿ ಹೋಗ್ತೀವಿ. ಈಗಲೇ ಆ ಕಡೆ ಹೋಗಿದ್ದಾರೆ, ಈ ಕಡೆ ಹೋಗಿದ್ರೆ ನಾವು ಫೈನಲ್ ಹೇಳೋಕ್ಕಾಗಲ್ಲ. ಮೂಮೆಂಟ್ ಹಿಂದಿನ ಡೋರ್ ಅಂತ ಓಪನ್ ಇದೆ, ಚೆಕ್ ಮಾಡ್ತಾಯಿದ್ದೀವಿ. ಎಲ್ಲ CCTV ಫುಟೇಜ್ ಈಗಲೇ ನಮಗೆ ಫುಟೇಜ್ನ ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಎರಡು ಕ್ಯಾಮ್ರಾದೆಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಅದು ತೊಗೊಂಡು ಫಾಲೋ ಅಪ್ ಮಾಡ್ತೀವಿ. ಮಿಸಸ್ ಟೀಚರ್ ಅಂತ ಕೆಲಸ ಮಾಡ್ತಾರೆ, ಇಲ್ಲಿ ಪ್ರೈವೇಟ್ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾರೆ. ಇವರು ಲ್ಯಾಂಡ್ ಬಿಸ್ನೆಸ್ ಇದಾವೆ ಅಂತ ಹೇಳ್ತಾರೆ. ಡೀಟೇಲಾಗಿ ತೊಗೋಕೆ ಮಾಹಿತಿ ನಾವು. ಓಕೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನನಗೆ ಫೋನ್ ಬಂತು. ನಾನು ಧಾರವಾಡಲ್ಲಿ ಮನೇಲಿದ್ದೆ. ಫೋನ್ ಬಂದ ತಕ್ಷಣ ನಮ್ಮ ಅಣ್ಣ ಅವನು ಯಾರಿದ್ದಾಗಲ್ಲ ಅವ್ನ ಮಗಳು ಅಳ್ಕೊಂತ ಫೋನ್ ಮಾಡಿ ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದೆ ಗೊತ್ತಾಗಿ ಮೆಂಟಲಿಂದ ಹೊರಟೆ ನಾನು. ಬಟ್ ಇದಾಗಿರೋದು ಸಾಯಂಕಾಲ 4 ಗಂಟೆಗೆ ಒಂದು ಮನೆ ಕಟ್ತಾ ಇದ್ದಾನೆ ಅವನಲ್ಲಿ ಹೊಸದಾಗಿ. ಆ ಮನೆ ಸೈಟಲ್ಲಿದ್ದ. 4 ಗಂಟೆಗೆ ಅಲ್ಲಿಂದ ಚಹಾ ಕುಡಿದು ಮನೆಗೆ ಬಂದಿದ್ದಾನೆ. ಈ ಬಾಡಿಗೆದ ಮನೆಗೆ ಬಂದಿದ್ದಾನೆ. ಇಲ್ಲಿ ಮನೇಲಿ ಯಾರು ಇರಲ್ಲ, ಮಕ್ಕಳು ಸ್ಕೂಲಿಗೆ ಇರ್ತವೆ. 5 ಗಂಟೆ 5 ನಿಮಿಷಕ್ಕೆ ಮಗಳು ಬಂದಿದ್ದಾಳೆ. ಫಸ್ಟ್ ಬಾಡಿ ನೋಡಿದ್ದೆ ಅವಳು. ಮನೆ ಬಾಗಿಲು ಹಾಕಿಲ್ಲ. ಆಮೇಲೆ ಯಾವುದೇ ಥರ ದುಡ್ಡು ಗಿಡ್ಡು ಏನೂ ಹೋಗಿಲ್ಲ, ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ. ಇಂಟೆನ್ಷಲಿ ಹೊಡೆದಿದ್ದಾರೆ, ಏನೋ ಇದು ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅವಳು ಫೋನ್ ಮಾಡಿದ ಮೇಲೆ ನಾವು ಬಂದು ಬಾಡಿ ನೋಡ್ತೀವಿ. ಪೂರ ರಕ್ತದ ಮುಳುಗನೆ ಬಿದ್ದಿತ್ತು ಬಾಡಿ ಅದು. ಸೊ ಇವಾಗ ಏನು ಮಾಡೋದು? ಏನೂ ಜಗಳ ಇಲ್ಲ ಸರ್. ನಮ್ಮ ಮನೆತನದಲ್ಲಿ ಇವತ್ತಿನವರೆಗೂ ಯಾರು ಜಗಳಾಡಿಲ್ಲ. ಹಣದ ವ್ಯವಹಾರದು ಏನಿಲ್ಲ. ಇಲ್ಲ. ಲಾಸ್ಟ್ ಒಂದು 6 ತಿಂಗಳಿಂದ ಒಂದು ಸಣ್ಣ ಚಿಕ್ಕ ಪುಟ್ಟ ಘಟನೆ ಆಗಿದ್ದು ಧಾರವಾಡದಲ್ಲಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರಿ ಬಾಯ್, ತುಂಬ ಚಲೋ ಬಾಯ್ ಆತು. ಹಾಂ ಆತು. ಅದು 25 ಆರಾಮಾಗಿ. ಹನ್ನದ್ದು ಏನಿಲ್ಲ ಸರ್. ಅವನು ಒಳ್ಳೆ ಬಿಸ್ನೆಸ್ ಮ್ಯಾನ್, ಒಳ್ಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ದವನು. ಅದರಲ್ಲಿ ಏನೂ ಅವನಿಗೆ ಇದಿಲ್ಲ. ವಿರೋಧಿಗಳಂತ ಯಾರೂ ಇಲ್ಲ ಅವರಲ್ಲಿ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಆಗಿದ್ದು ಇದೇ ಫಸ್ಟು. ಸಣ್ಣ ಪುಟ್ಟ ಘಟನೆ ಅಂದರೆ ಏನೋ ಮದುವೆಗೆ ಹೋಗಿದ್ರು, ಅಲ್ಲೇನೋ ಜಗಳ ಆಗಿತ್ತೊಂದು. ಸೊ ಆ ಜಗಳ ಆದಾಗ ನಾನು ಇಲ್ಲೇ ಬೇರೆ ಕಡೆ ಇದ್ದೆ, ಬೇರೆ ಸ್ಟೇಷನಲ್ಲಿ. ನನಗೆ ಫೋನ್ ಮಾಡಿದ, ಇಲ್ಲಪ್ಪ ಅವನಿಗಂಟು ಫೋನ್ ಮಾಡು, ಪೊಲೀಸ್ ಬರ್ತಾರೆ ಅಂತ ಹೇಳಿದೆ. ಪೊಲೀಸ್ ಬಂದು ಅವ್ರು ಯಾರು ಗಲಾಟೆ ಇತ್ತು ಅವ್ನು ಕರ್ಕೊಂಡು ಹೋಗಿ ವಾರ್ನ್ ಮಾಡಿ ಕೈ ಬಿಟ್ಟಿದ್ರು ಅವನ್ನ. ಹಣದ ವಿಷಯ ಏನೂ ಇಲ್ಲ. ಸುಮ್ಮನೆ ಊರಲ್ಲಿ ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದಿರುತ್ತಲ್ಲ. ಸೊ ಹಂಗೇನೋ ಆಗಿ ಅವ್ನಿಗೇನೋ ಒಂದು ಆಗಿತ್ತದು. ಸಣ್ಣ ವಿಷಯ ಅದು, ಅದೇನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಅಂತ ಏನು ಘಟನೆ ಆಗಿಲ್ಲ. ಇಲ್ಲ. ಮೃತ್ಯುಂಜಯ ಅಂತ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.